ಸತಿಯ ತ್ಯಾಗ ಅದು ಕೇವಲ ಒಂದು ದೇಹದ ಅಂತ್ಯವಾಗಿರಲಿಲ್ಲ. ಅದು ದಕ್ಷನ ಅಹಂಕಾರಕ್ಕೆ ಬಿದ್ದ ಮೊದಲ ಪೆಟ್ಟು. ತನ್ನ ಪ್ರೀತಿಯ ಪತಿಗೆ ಅವಮಾನವಾದಾಗ ಸತಿಯು ತನ್ನ ಯೋಗ ಶಕ್ತಿಯನ್ನು ಪ್ರಜ್ವಲಿಸಿ ತಂದೆಯ ಯಜ್ಞಕುಂಡದ ಮಧ್ಯೆಯೇ ತನ್ನ ದೇಹವನ್ನು ಆಹುತಿ ಕೊಟ್ಟಳು. ಈ ಘಟನೆಯನ್ನು ತಿಳಿದ ಕೈಲಾಸದ ಯೋಗಿ ಪರಮೇಶ್ವರನು ಪ್ರಳಯ ಸ್ವರೂಪಿಯಾದ. ಇಡೀ ಬ್ರಹ್ಮಾಂಡವೇ ತಲ್ಲಣಿಸಿತು. ಕೋಪದ ಕಟ್ಟೆಯೊಡೆದ ಶಿವನು ತನ್ನ ಜಟೆಯನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸಿದ. ಆ ಗರ್ಜನೆಯಿಂದಲೇ ರುದ್ರ ಸ್ವರೂಪಿಯಾದ ವೀರಭದ್ರ ಎಂಬ ಭಯಂಕರ ಶಕ್ತಿ ಉದ್ಭವಿಸಿತು. ಶಿವನ ಆಜ್ಞೆ ಒಂದೇ, ಯಜ್ಞವನ್ನು ನಾಶ ಮಾಡು, ದಕ್ಷನನ್ನು ಶಿಕ್ಷಿಸು. ರೌದ್ರಾವತಾರದಲ್ಲಿ ಯಜ್ಞಶಾಲೆಯನ್ನು ಪ್ರವೇಶಿಸಿದ ವೀರಭದ್ರನ ಅಬ್ಬರಕ್ಕೆ ದೇವತೆಗಳು ನಡುಗಿದರು. ಅವನು ಯಜ್ಞವನ್ನು ಧ್ವಂಸಗೊಳಿಸಿ ಭಾಗವಹಿಸಿದ್ದ ದೇವತೆಗಳ ಅಂಗಾಂಗಗಳನ್ನು ಛಿದ್ರಗೊಳಿಸಿದ. ಕೊನೆಗೆ ಅಹಂಕಾರಿ ದಕ್ಷ ಪ್ರಜಾಪತಿಯ ತಲೆಯನ್ನು ಛೇದಿಸಿ ಅವನ ಶಿರವನ್ನು ಯಜ್ಞಕುಂಡದಲ್ಲಿ ಎಸೆದು ದಕ್ಷನ ದುರಹಂಕಾರಕ್ಕೆ ಅಂತ್ಯ ಹಾಡಿದ. ಅಹಂಕಾರದ ಫಲಿತಾಂಶ ಸರ್ವನಾಶ ಮಾತ್ರ. ಸಂಪೂರ್ಣ ಕಥೆಯನ್ನು ವೀಕ್ಷಿಸಲು ಈ ಕೂಡಲೇ ನಮ್ಮ ಚಾನಲ್ಗೆ ಭೇಟಿ ನೀಡಿ.